ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ. ಅಧ್ಯಾಯ 6 ಸಂಖ್ಯಾ ಪಾಠ 143ನೇ ಪುಟದಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಇಲ್ಲಿ ಪುಸ್ತಕದ ಕೊನೆಯಲ್ಲಿ ನೀಡಿರುವ ಕಡ್ಡಿ ಚಿತ್ರಗಳ ಕಟೌಟ್ಗಳನ್ನು ಜೋಡಿಸಿ ಅಥವಾ ಎತ್ತರದ ಜೋಡಣೆಯನ್ನು ಮುಂದೆ ನೀಡಿರುವ ಅನುಕ್ರಮದಂತೆ ಚಿತ್ರಿಸಿ. ಇಲ್ಲಿ 1 1 1 2 4 1 5 ಇಲ್ಲಿ ಕಟೌಟ್ ಚಿತ್ರಗಳು ಈ ರೀತಿ ಇರ್ತವೆ. ಇಲ್ಲಿ ಒಬ್ಬ ಮನುಷ್ಯನ ಚಿತ್ರ ಇದೆ. ಇಲ್ಲಿ 0 ಅಂತ ಹೇಳಿದರೆ ಇದ್ರ ಮುಂದೆ ಈ ಒಂದು ಮಗುವಿಗಿಂತ ಎತ್ತರವಾಗಿರ್ತಕ್ಕಂಥ ಮಕ್ಕಳು ಯಾರೂ ಇಲ್ಲ ಅಂತ. ಇಲ್ಲಿ 0 ಅಂದರೆ ಇವನಿಗಿಂತ ಇವನು ಉದ್ದದಲ್ಲಿ ಎತ್ತರದಲ್ಲಿ ಕಡಿಮೆ ಇದ್ದಾನೆ. ಇವನಿಗಿಂತ ಎತ್ತರದವರು ಮುಂದೆ ಯಾರೂ ಇಲ್ಲ, ಹಾಗಾಗಿ ನನ್ನ ಮುಂದೆ ಯಾರೂ ಎತ್ತರದವರು ಇಲ್ಲ, 0 ಅಂತ ಹೇಳ್ತಾರೆ. ಇವನ ಮುಂದೆ ಒಬ್ಬನು ಎತ್ತರವಾಗಿದ್ದಾನೆ, ಒಬ್ಬನು ಕುಳ್ಳಗದಾನೆ, ಅಂದರೆ ನನಗಿಂತ ಎತ್ತರವಾಗಿರ್ತಕ್ಕಂಥನು ಒಬ್ಬನದಾನೆ ಅಂತ 1 ಅಂತ ಹೇಳ್ತಾನೆ. ಇಲ್ಲಿ ಇವನು 3 ಅಂತ ಹೇಳಿದಾನೆ, ಇವನಾಗಿಂತ ಎತ್ತರವಾಗಿರೋರು 3 ಜನ ಇದ್ದಾರೆ, 1 2 3 ಜನ ಇದ್ದಾರೆ ನನ್ನ ಮುಂದೆ ಅಂತ ಹೇಳ್ತಾನೆ. ಈ ರೀತಿ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗನುಗುಣವಾಗಿ ಆ ಒಂದು ಹಿಂದಿನ ಚಿತ್ರಗಳು ಇವೇನು ಚಿತ್ರಗಳು ಕಟ್ ಮಾಡಬೇಕು. ಕಟ್ ಮಾಡಿ ಇದನ್ನು ನಾವು ಆ ಒಂದು ಸಂಖ್ಯೆಗಳಿಗೆ ಅನುಗುಣವಾಗಿ ನಾವು ಜೋಡಿಸ್ಬೇಕು. ಈಗ ಒಂದೇ ಒಂದು ಈ ಒಂದು ಸಂಖ್ಯೆಗಳಿಗೆ ನಾವು ಚಿತ್ರಗಳನ್ನು ಜೋಡಿಸೋದಾದರೆ ಇಲ್ಲಿ ಫಸ್ಟಿಗೆ 1 ಇರೋದಿಲ್ಲ, 0 ಅಂತ ಇರಬೇಕು. ಯಾಕಂದರೆ ಮೊದಲನೇ ಒಂದು ವ್ಯಕ್ತಿಯ ಮುಂದೆ ಯಾರೂ ಇರೋದಿಲ್ಲ, ಹಾಗಾಗಿ ನಾವು 0 ಅಂತಲೇ ಅದನ್ನು ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡಿರಿ, 0 ಆದಮೇಲೆ 1 ಅಂದರೆ ಇವನಿಗಿಂತ ಎತ್ತರ ಇರೋದು ಒಬ್ಬನದಾನೆ. ನೆಕ್ಸ್ಟ್ ಮತ್ತು ಇವನು 1 ಅಂದರೆ ಇವನು ಎತ್ತರದಾನೆ, ಹಾಗಾಗಿ ನಾವು ಇವನ್ನ ಗಿಡ್ಡಕ್ಕೆ ಮಾಡಿ ಇವನಿಗಿಂತ ಸ್ವಲ್ಪ ಎತ್ತರ, ಇವನಿಗಿಂತ ಎತ್ತರ ಕಡಿಮೆ. 2 ಅಂದರೆ ಇವನಿಗಿಂತ ಸ್ವಲ್ಪ ಕಡಿಮೆ ಎತ್ತರ, ಇವನು ಇಬ್ಬರು ಇವನಿಗಿಂತ ಎತ್ತರ ಇರ್ತಕ್ಕಂಥವ್ರು ಇಬ್ಬರು ಇವನು ಮುಂದೆ ಇದ್ದಾರೆ. 4 ಅಂದರೆ ಇವು 4 ಜನಕ್ಕಿಂತ ಕಡಿಮೆ ಎತ್ತರವನ್ನು ಬಿಡಿಸೋದು. ನೆಕ್ಸ್ಟು ಇಲ್ಲಿ 1 ಅಂದರೆ ಇವನಿಗಿಂತ ಕಡಿಮೆ ಎತ್ತರ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಿಡಿಸಿದ್ವಿ, ಈ ಎಲ್ಲರಿಗಿಂತ ಇವನು ಎತ್ತರ ಇದ್ದಾನೆ. 5 ಜನ 1 2 3 4 5 ಜನಕ್ಕಿಂತ ಕಡಿಮೆ ಎತ್ತರ ಇರ್ತಕ್ಕಂಥ ಆದರೆ ಇವನಿಗಿಂತ ಜಾಸ್ತಿ ಎತ್ತರ ಇರ್ತಕ್ಕಂಥ ಒಬ್ಬ ಮನುಷ್ಯನನ್ನು ಬಿಡಿಸಿದ್ವಿ. ಈ ರೀತಿ ನೀವು ಈ ಒಂದು ಹಿಂದಿನ ಒಂದು ಏನು ಕಟೌಟ್ಗಳಿದಾವೆ ಇದನ್ನು ಕಟ್ ಮಾಡ್ಕೊಂಡು ನೀವು ಇದೇ ರೀತಿ ಜೋಡಿಸ್ಬೇಕಾಗುತ್ತೆ. ಇವನ್ನ ಕಟ್ ಮಾಡ್ಕೊಂಡು ನೀವು ಇದೇ ರೀತಿ ನಾನು ಯಾವ ರೀತಿ ಚಿತ್ರ ಬಿಡಿಸಿದನೋ ಆ ರೀತಿ ನೀವು ಜೋಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಎರಡನೇ ಒಂದು ಬಿ ಅಂದರೆ 0 0 0 0 ಅಂದರೆ ಯಾರ ಮುಂದೆನೂ ಅವ್ರಿಗಿಂತ ಎತ್ತರವಾಗಿರ್ತಕ್ಕಂಥ ಮನುಷ್ಯರು ಇಲ್ಲ. ಈಗ ಇಲ್ಲಿ ನೋಡ್ರಿ, ಈ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಫಸ್ಟ್ನೇ ವ್ಯಕ್ತಿ ಅವನ ಮುಂದೆ ವ್ಯಕ್ತಿಗಳೇ ಇರಲ್ಲ, ಹಂಗಾಗಿ ಇದು 0 ಆಗುತ್ತೆ. ಇವನ ಮುಂದೆ 0 ಬರ್ಬೇಕಂದ್ರೆ ಇವನಿಗಿಂತ ಇದು ಎತ್ತರವಾಗಿರ್ಬೇಕು, ಇವನಿಗಿಂತ ಎತ್ತರ. ಈಗ ಇದನ್ನು ಲೆಕ್ಕ ಹಾಕಂಡ್ರೆ ಇವನ ಮುಂದೆ ಇವನಿಗಿಂತ ಎತ್ತರ ಇರೋರು ಯಾರೂ ಇಲ್ಲ, ಎಲ್ಲರೂ ಚಿಕ್ಕವರೇ ಇವರು. ಮತ್ತು ಇವನ ಮುಂದೆ ಇವನ ಎತ್ತರದವರು ಯಾರೂ ಇಲ್ಲ ಅಂತಂದೇಳಿ, ಹಾಗಾಗಿ 0 0 0 ಅಂದರೆ ಈ ಮಾದರಿಯಲ್ಲಿ ನೀವು ಆ ಕಟೌಟ್ಗಳನ್ನು ಜೋಡಿಸ್ಬೇಕು. ನೆಕ್ಸ್ಟ್ ಸೀನೆದು 0 1 2 3 4 5 6 ನೋಡ್ರಿ. ಇಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಿಡಿಸಿದರೆ ಅವನ ಮುಂದೆ 0 ವ್ಯಕ್ತಿಗಳು ಇವನಿಗಿಂತ ಎತ್ತರ ಇರೋರು ಯಾರೂ ಇಲ್ಲ, ಹಾಗಾಗಿ ಇವನು 0 ಅಂತ ಹೇಳ್ತಾನೆ. ಇವನಿಗಿಂತ ಕಡಿಮೆ ಎತ್ತರ ಇರೋನು ಏನು ಮಾಡ್ತಾನೆ, ನನಗಿಂತ ಮುಂದೆ ಎತ್ತರ ಇರೋರು ಒಬ್ಬನದಾನೆ ಅಂತ ಹೇಳ್ತಾನೆ. ತಿರುಗಿ ಇವನಿಗಿಂತ ಸಣ್ಣವನು ಇವನೇನು ಹೇಳ್ತಾನೆ, ನನ್ನ ಮುಂದೆ ನನಗಿಂತ ಎತ್ತರ ಇರೋರು ಇಬ್ಬರು ಇದ್ದಾರೆ. ತಿರುಗಿ ಮೂರನೇನು ಏನು ಹೇಳ್ತಾನೆ, ನನಗಿಂತ ಎತ್ತರ ಇರೋರು 3 ಜನ ನನ್ನ ಮುಂದೆ ಇದ್ದಾರೆ ಅಂತ ಹೇಳ್ತಾನೆ. ಈ ರೀತಿ ನಾವು ಇಳಿಕೆ ಕ್ರಮದಲ್ಲಿ ಎತ್ತರವನ್ನು ಜೋಡಿಸ್ಕೊಳ್ತಾ ಬಂದರೆ ಲಾಸ್ಟ್ನವನು ತನ್ನ ಮುಂದೆ 1 2 3 4 5 6 ಜನ ನನ್ನ ಮುಂದೆ ಎತ್ತರವಾಗಿರೋರು ಇದ್ದಾರೆ ಅಂತ ಅವನು ಹೇಳ್ತಾನೆ. ಈ ರೀತಿ ನೀವು ಆ ಕಟೌಟ್ಗಳನ್ನು ಜೋಡಿಸ್ಬೇಕು. ನೆಕ್ಸ್ಟ್ ಡಿನೇದು 0 1 0 1 0 1 0. ಈಗ ಇದರ ಚಿತ್ರ ಈ ರೀತಿ ಇದೆ.
ಇವನ ಮುಂದೆ 0 ಜನ ಇದ್ದಾರೆ. ಇವನ ಮುಂದೆ 1 ಅಂದರೆ ಈ ಮುಂದಿನಗಿಂತ ಇವನು ಸಣ್ಣನಿರಬೇಕು. ಇವನ ಮುಂದೆ ಎತ್ತರನಾಗಿರ್ತಕ್ಕಂಥವನು ಒಬ್ಬನದಾನೆ. ಇಲ್ಲಿ 0 ಅಂದರೆ ಇವರಿಬ್ಬರು ಸಣ್ಣರಾಗಬೇಕು. ಹಾಗಾಗಿ ಇವರಿಬ್ಬರಿಗಿಂತ ದೊಡ್ಡನ್ನು ಬಿಡಿಸಿದ್ವಿ. ಮತ್ತು 1 ಅಂದರೆ ಇವರಿಬ್ಬರಿಗಿಂತ ದೊಡ್ಡವರು ಆದರೆ ಇವ್ರಿಗಿಂತ ಚಿಕ್ಕನ್ನು ಬಿಡಿಸಿದ್ವಿ. ನೆಕ್ಸ್ಟು 0 ಅಂದರೆ ಇವರೆಲ್ಲರಿಗಿಂತ ದೊಡ್ಡವ್ರು ಬಿಡಿಸಿದ್ವಿ. ಮತ್ತು 1 ಅಂದರೆ ಈ 4 ಜನಗಿಂತ ದೊಡ್ಡನು ಆದರೆ ಇವನಿಗಿಂತ ಸಣ್ಣನು 1 ಅಂತ. ಅಂದರೆ ಇವನ ಮುಂದೆ ಇವನಿಗಿಂತ ಎತ್ತರವಾಗಿರೋರು ಒಬ್ಬನು ಮಾತ್ರ. ನೆಕ್ಸ್ಟ್ ಕೊನೆಯೂ 0 ಅಂತ ಹೇಳ್ತಾನೆ. ಅಂದರೆ ನನ್ನ ಮುಂದೆ ನನಗಿಂತ ಎತ್ತರವಾಗಿರೋರು ಯಾರೂ ಇಲ್ಲ ಅಂತ ಇವನು ಹೇಳ್ತಾನೆ, 0 ಅಂತ ಹೇಳ್ತಾನೆ. ಈ ರೀತಿ ಡಿನೇದು ಕಟೌಟ್ಗಳನ್ನು ಜೋಡಿಸ್ತಕ್ಕಂಥದ್ದು. ನೆಕ್ಸ್ಟ್ ಈನೇದು 0 1 1 1 1 1. ಈಗ ಭಾಳ ಸುಲಭ ಇದೆ ಇದು. ಡಿನೇದಲ್ಲ ಇದು, ಈನೇದು. ಎತ್ತರವಾಗಿರ್ತಕ್ಕಂಥ ವ್ಯಕ್ತಿನ ಫಸ್ಟಿಗೆ ನಿಲ್ಲಿಸ್ಬಿಡೋದು. ಅವನ ಮುಂದೆ ಎತ್ತರವಾಗಿರ್ತಕ್ಕಂಥವ್ರು ಯಾರೂ ಇಲ್ಲ, 0. ಇವನು ಈಗ ಸಣ್ಣನನ್ನು ಬಿಡಿಸೋದು, ಅದ್ರ ಮುಂದೆ ಎತ್ತರವಾಗಿರ್ತಕ್ಕಂಥವ್ನು ಒಬ್ಬನು. ಅದಕ್ಕಿಂತ ಸ್ವಲ್ಪ ದೊಡ್ಡನ್ನು ಬಿಡಿಸೋದು, ಇವನಿಗಿಂತ ಎತ್ತರವಾಗಿರೋರು ಒಬ್ಬನು ಮುಂದೆ ಇದ್ದಾನೆ, ಇವನಿಗಿಂತ ಎತ್ತರವಾಗಿರೋರು ಒಬ್ಬನು ಮುಂದೆ ಇದ್ದಾನೆ. ಇವರೆಲ್ಲರೂ ಇಲ್ಲಿಂದ ಇವರೆಲ್ಲ ಸಣ್ಣರಾಗಬೇಕು. ಇವನ ಮುಂದೆ ಇವರಿಬ್ಬರು ಸಣ್ಣರು ಆದರೆ ಒಬ್ಬನು ದೊಡ್ಡ. ಇವನ ಮುಂದೆ ಇವ್ರು ಮೂವರು ಸಣ್ಣರು, ಇವನು ದೊಡ್ಡನು. ಹಾಗಾಗಿ ಇವರೇನೆಲ್ಲ ಏನು ಹೇಳ್ತಾರೆ, ನನ್ನ ಮುಂದೆ ನನಗಿಂತ ಎತ್ತರವಾಗಿರ್ತಕ್ಕಂಥವ್ರು ಒಬ್ಬರೇ ಅಂತ ಹೇಳ್ತಾರೆ. ಕೊನೆ ಇವನು ಏನು ಹೇಳ್ತಾನೆ, ಇವರೆಲ್ಲರೂ ಸಣ್ಣರು ಆದರೆ ಇವನೊಬ್ಬನು ದೊಡ್ಡನು, ಹಾಗಾಗಿ 1 ಅಂತ ಹೇಳ್ತಾನೆ. ನೆಕ್ಸ್ಟ್ ಡಿನೇದು 0 0 0 3 3 3 3. ಇಲ್ಲಿ ನಾವು 0 ಅಂತಕ್ಕಂತ ಹೇಳಿದರೆ ಇವನಿಗಿಂತ ಮುಂದೆ ಎತ್ತರವಾಗಿರೋರು ಯಾರೂ ಇಲ್ಲ. ಅದೇ ರೀತಿ 2ನೇವನು ಕೂಡ ಸ್ವಲ್ಪ ಇವನಿಗಿಂತ ದೊಡ್ಡದು ಬಿಡಿಸೋದು, ಮತ್ತು 3ನೇವನು ಕೂಡ ಇವನಿಗಿಂತ ದೊಡ್ಡನ್ನು ಬಿಡಿಸೋದು. ಇವ್ರೇನು ಹೇಳ್ತಿದ್ದಾರೆ, ನಮಗಿಂತ ಎತ್ತರ ಇರೋರು ಮುಂದೆ ಯಾರೂ ಇಲ್ಲ, 0 ಅಂತ. ಈಗ ಇವನು 3 ಜನ ಅದಾರೆ ಅಂದರೆ ಇವ್ರು 3 ಜನ ಇವನಿಗಿಂತ ದೊಡ್ಡರಿರ್ಬೇಕು. ತಿರ್ಗಿ ಇಲ್ಲಿ 3 ಜನ ಅಂದರೆ ಇವನು ಸಣ್ಣನಿರ್ಬೇಕು, ಇವ್ರು 3 ದೊಡ್ಡರಿರ್ಬೇಕು. ಇವರೆಲ್ಲರೂ ಅಷ್ಟೇ. ಈಗ ಇವ್ರಿಗಿಂತ 3 ಜನ ಮುಂದೆ ದೊಡ್ಡರು ಅಂದರೆ ಇವರೆಲ್ಲರೂ ಸಣ್ಣರು, ಇದು ಮಾತ್ರ ದೊಡ್ಡದಾಗಬೇಕು. ಸರಿನಾ? ಈ ರೀತಿ ನಿಮ್ಮ ಕಟೌಟ್ಗಳನ್ನು ಜೋಡಿಸಿ ಮಕ್ಕಳೇ. ಈಗ 2ನೇ ಒಂದು ಪ್ರಶ್ನೆಯನ್ನು ನೋಡೋಣ. ಮುಂದೆ ನೀಡಿರುವ ಪ್ರತಿ ಹೇಳಿಕೆಯು ಯಾವಾಗಲೂ ನಿಜ, ಕೆಲವೊಮ್ಮೆ ನಿಜ ಅಥವಾ ಯಾವಾಗಲೂ ನಿಜವಲ್ಲ ಎಂಬುದನ್ನು ಆಲೋಚಿಸಿ ಮತ್ತು ಗುರುತಿಸಿ ನಿಮ್ಮ ಕಾರಣಗಳನ್ನು ಹಂಚಿಕೊಳ್ಳಿ. ಈಗ ಏನಿದೆ, ಒಮ್ಮೆ ವ್ಯಕ್ತಿ 0 ಎಂದು ಹೇಳಿದರೆ ಆಗ ಅವರೆಲ್ಲರೂ ಗುಂಪಿನಲ್ಲಿ ಅತಿ ಎತ್ತರದವರಾಗಿರುತ್ತಾರೆ. ಈಗ ಅದನ್ನು ನೋಡೋದಾದರೆ ಕೆಲವೊಮ್ಮೆ ಮಾತ್ರ ನಿಜ. ಇಂಥ ಸಂದರ್ಭದಲ್ಲಿ ಇದು ನಿಜ ಆಗುತ್ತೆ. 0 ನೋಡ್ರಿ, ಇವನು 0 ಅಂತ ಹೇಳ್ತಾನೆ, ಇವನು ಎಲ್ಲರಿಗಿಂತ ಎತ್ತರ ಇದ್ದಾನೆ. ಆದರೆ ಇಲ್ಲಿ ಇವನು ನೋಡಿ 0 ಅಂತ ಹೇಳಿದರೆ ಆ ಗುಂಪಿನಲ್ಲಿ ಇವನು ಎತ್ತರ ಇದ್ದಾನೆ, ಆದರೆ ಇವನು ಎತ್ತರ ಕಡಿಮೆ ಇದ್ದಾನೆ. ಹಾಗಾಗಿ ನಾವು ಈ ಒಂದು ಹೇಳಿಕೆ ಕೆಲವೊಮ್ಮೆ ಮಾತ್ರ ನಿಜ ಅಂತ ಹೇಳ್ಬೋದು. ಈ ಒಂದು ಹೇಳಿಕೆ ಕೆಲವೊಮ್ಮೆ ಮಾತ್ರ ನಿಜ ಅಂತಂದೇಳಿ ನಾವು ಉತ್ತರವನ್ನು ಬರಿತೀವಿ. ನೆಕ್ಸ್ಟ್ ಡಿನೇದು, ಒಬ್ಬ ವ್ಯಕ್ತಿ ಅತಿ ಎತ್ತರವಾಗಿದ್ದರೆ ಆಗ ಅವರ ಸಂಖ್ಯೆ 0. ಹೌದು, ಇದು ಯಾವಾಗಲೂ ನಿಜ. ಯಾಕಂದರೆ ಒಬ್ಬ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿ ಯಾವಾಗಲೂ 0 ಅಂತಾನೆ ಹೇಳ್ತಾನೆ. ಹಾಗಾಗಿ ಅವನು 0 ಅಂತ ಹೇಳಿದರೆ, ಅಥವಾ ಅವನು ಅತಿ ಎತ್ತರವಾಗಿದ್ದರೆ ಅವನು 0ನೇ ಆಗಿರ್ತಾನೆ. ಇದು ಯಾವಾಗಲೂ ನಿಜ. ನೆಕ್ಸ್ಟು ಸಿನೇ ಒಂದು ಹೇಳಿಕೆ, ಮೊದಲ ವ್ಯಕ್ತಿಯ ಸಂಖ್ಯೆ 0. ಮೊದಲ ವ್ಯಕ್ತಿಯ ಸಂಖ್ಯೆ 0ನೇ ಇದು ಯಾವಾಗಲೂ ನಿಜ. ಯಾಕಂದರೆ ಮೊದಲ ವ್ಯಕ್ತಿಯ ಮುಂದೆ ಯಾರೂ ಇರೋದಿಲ್ಲ. ಮೊದಲ ವ್ಯಕ್ತಿಯ ಮುಂದೆ ಯಾರೂ ಕುಳ್ಳುಗಿರೋರಿಲ್ಲ, ಎತ್ತರಕ್ಕೂ ಇರೋರಿಲ್ಲ. ಹಾಗಾಗಿ ಅವನ ಒಂದು ಸಂಖ್ಯೆ 0. ನೆಕ್ಸ್ಟು ಡಿನೇ ಒಂದು ಹೇಳಿಕೆ, ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೊದಲನೆಯವ ಅಥವಾ ಕೊನೆಯವನಾಗಿಲ್ಲದಿದ್ದರೆ, ಅಂದರೆ ಅವರೆಲ್ಲರೂ ಸಾಲಿನ ಎಲ್ಲೋ ಮಧ್ಯದಲ್ಲಿ ನಿಂತಿದ್ದರೆ ಅವರು 0 ಎಂದು ಹೇಳಲಾಗುವುದಿಲ್ಲ. ಇದು ಕೆಲವೊಮ್ಮೆ ಮಾತ್ರ ನಿಜ. ಇದು ಕೆಲವೊಮ್ಮೆ ಮಾತ್ರ ನಿಜ. ಯಾಕಂದರೆ ಈ ನಡುವೆ ಇರ್ತಕ್ಕಂಥವನು
ನೋಡ್ರಿ ಇಲ್ಲಿ ಮೊದಲನೇವನು ಕೊನೆಯವನು ಬಿಡ್ರಿ ನಡುವೆ 0 ಅಂತನೂ ಇದೆ, ಸಂಖ್ಯೆನೂ ಇದೆ. ಹಾಗಾಗಿ ನಾವು ಕೆಲವೊಮ್ಮೆ ನಿಜ ಅಂತ ಹೇಳ್ಬೋದು. ಅತಿ ದೊಡ್ಡ ಸಂಖ್ಯೆಯನ್ನು ಹೇಳುವ ವ್ಯಕ್ತಿ ಅತ್ಯಂತ ಕುಳ್ಳನಾಗಿರುತ್ತಾನೆ. ಇದ್ರ ಉತ್ತರ ಕೆಲವೊಮ್ಮೆ ನಿಜ. ಯಾಕಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು 6 ಅಂತ ಹೇಳ್ತದಾನೆ. ಇದು ಎಲ್ಲರಿಗಿಂತ ಕುಳ್ಳನಾದ ವ್ಯಕ್ತಿ. ಆದರೆ ಇಲ್ಲಿ ನೋಡ್ರಿ, ಇಲ್ಲಿ ಅತಿ ದೊಡ್ಡ ಒಂದು ಸಂಖ್ಯೆಯನ್ನು ಹೇಳ್ತಕ್ಕಂಥವನು 5 ಅಂತ ಹೇಳ್ತದಾನೆ. ಆದರೆ ಇವನಿಗಿಂತ ಎತ್ತರವಾಗಿದ್ದಾನೆ. ಹಾಗಾಗಿ ಇವನು ಕುಳ್ಳಗೆ ಇದ್ದಾನೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಮಾತ್ರ ನಿಜ ಆಗುತ್ತೆ. ನೆಕ್ಸ್ಟ್ ಎಫ್ನೇ ಪ್ರಶ್ನೆ, 8 ಜನರ ಒಂದು ಗುಂಪಿನಲ್ಲಿ ಸಾಧ್ಯವಾಗುವ ಅತಿ ದೊಡ್ಡ ಸಂಖ್ಯೆ ಯಾವುದು? 8 ಜನರ ಗುಂಪಿನಲ್ಲಿ ಹೇಳಲು ಸಾಧ್ಯವಾಗುವ ಸಂಖ್ಯೆ 7. ಯಾಕಂದರೆ ಒಬ್ಬ ವ್ಯಕ್ತಿ ಅವನು ಅತಿ ಅತಿ ಕುಳ್ಳ ಅದನಂದರೆ ಅವನು ಮುಂದೆ 6 ಜನ ಇರಲಿಕ್ಕೆ ಸಾಧ್ಯ ಅಲ್ಲ. 8 ಜನರಲ್ಲಿ 7 ಜನ ಅವನ ಮುಂದೆ ಇರಲಿಕ್ಕೆ ಸಾಧ್ಯ. ಅವರೆಲ್ಲರೂ ಅವನಿಗಿಂತ ಎತ್ತರವಾಗಿದ್ದಾರೆ. ಅಂದರೆ ನನ್ನ ಮುಂದೆ ಎತ್ತರವಾಗಿರ್ತಕ್ಕಂಥವ್ರು 7 ಜನ ನನ್ನ ಮುಂದೆ ಇದ್ದಾರಂತ ಆ ಒಂದು ಅತಿ ದೊಡ್ಡನಾಗಿರ್ತಕ್ಕಂಥ ಸಂಖ್ಯೆಯನ್ನು ಹೇಳ್ಬೋದು. ಇಲ್ಲಿಗೆ ಈ ಒಂದು ಕಂಡು ಹಿಡಿಯಿರಿ ಲೆಕ್ಕ 2 ಮೇನ್ಗಳಲ್ಲಿದೆ, ಅದು ಮುಗಿತು ಮಕ್ಕಳೇ. ಈ ಒಂದು ಕಟೌಟ್ಗಳನ್ನು ನೀವು ಹಿಂದೆ ಪಾಠದಲ್ಲಿರ್ತಕ್ಕಂಥ ಕಟೌಟ್ಗಳನ್ನು ನೀವು ಕಟ್ ಮಾಡಿಕೊಂಡು ನಾನು ತೋರಿಸಿದ ರೀತಿಯಲ್ಲಿ ನೀವು ಜೋಡಿಸಿರಿ ಮಕ್ಕಳೇ ಅಂತ ಹೇಳ್ತಾ, ಮುಂದಿನ ವಿಡಿಯೋವನ್ನು ಮಾಡಲು ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮಕ್ಕಳೇ. ಗುಡ್ ಲಕ್.